ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ಮನವಿ. ಪ್ರಧಾನಿ ಮೋದಿಗೆ 2ನೇ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ. ಭಾರತಕ್ಕೆ ಸಂಸದನನ್ನ ಕರೆತರಲು ತ್ವರಿತ ಕ್ರಮಕ್ಕೆ ಆಗ್ರಹ. ಎಸ್ಐಟಿಯಿಂದ 1, ಸಿಎಂರಿಂದ 2 ಪತ್ರ. ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಹಿನ್ನೆಲೆ ಪ್ರಕ್ರಿಯೆ ಶುರು ಮಾಡಿದ ವಿದೇಶಾಂಗ ಇಲಾಖೆ. ಕೇಂದ್ರ ಗೃಹ ಇಲಾಖೆ ಅನುಮತಿ ಕೊಟ್ರೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು. ಪೆನ್ ಡ್ರೈವ್ ಬಂದಿದ್ದು ಏಪ್ರಿಲ್ 21ಕ್ಕೆ, ಪ್ರಜ್ವಲ್ ಹೋಗಿದ್ದು 27ಕ್ಕೆ. ಅಲ್ಲಿವರೆಗೆ ಇವರೇನು ಕತ್ತೆ ಕಾಯ್ತಿದ್ರ? ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಪ್ರಜ್ವಲ್ ಶೀಘ್ರ ಬಂದು ತನಿಖೆ ಎದುರಿಸಲಿ ಅನ್ನೋದೇ ನಮ್ಮ ಆಶಯ. ನಾವು ಕೂಡ ಹಾಸನ ಸಂಸದರಿಗೆ ಮನವಿ ಮಾಡ್ತೀವಿ. ಪ್ರಜ್ವಲ್ ವಾಪಸ್ ಬರುವಂತೆ ನಿಖಿಲ್ ಕುಮಾರಸ್ವಾಮಿ ಮನವಿ. ಇವತ್ತು ದೇವರ ಮೊರೆ ಹೋಗಿರೋ ಎಚ್.ಡಿ. ರೇವಣ್ಣ. ಗಾಣಗಾಪುರದ ದತ್ತಾತ್ರೇಯನಿಗೆ ವಿಶೇಷ ಪೂಜೆ. ಸಂಕಷ್ಟ ನಿವಾರಣೆಗಾಗಿ ಸಂಗಮ ಕ್ಷೇತ್ರದಲ್ಲಿ ಮಾಜಿ ಸಚಿವನ ಪ್ರಾರ್ಥನೆ. ರೇವಣ್ಣ ಅವರನ್ನ ಟಾರ್ಗೆಟ್ ಮಾಡಿ ದುರುದ್ದೇಶದಿಂದ ಜೈಲಿಗೆ ಕಳಿಸಿದ್ದಾರೆ. ದೇವೇಗೌಡರ ಕುಟುಂಬ ಟಾರ್ಗೆಟ್ ಅಂತ ಹಳ್ಳಿಯಲ್ಲೂ ಜನ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ. ತೆನೆ ಶಾಸಕರನ್ನ ಸೆಳೆಯೋದಕ್ಕೆ ಅಸ್ತು ಹೊಂದಿದ್ದ ಹೈಕಮಾಂಡ್. ಪೆನ್ ಡ್ರೈವ್ ಪ್ರಕರಣ ಹಿನ್ನೆಲೆ ಆಪರೇಷನ್ ಹಸ್ತಕ್ಕೆ ಬ್ರೇಕ್. ಕೇಸ್ ತಣ್ಣಗಾದ ಮೇಲೆ ಮತ್ತೆ ಕಾಂಗ್ರೆಸ್ ಸೆಳೆಯೋದಕ್ಕೆ ಪ್ಲಾನ್. ನೋಟಿಸ್ ಕೊಟ್ಟಾಗ 5 ದಿನ ಕಾಲಾವಕಾಶ ಕೇಳಿದ್ರು. ನಿನ್ನೆ ರಾತ್ರಿ ಏಕಾಏಕಿ ಬೆಳ್ತಂಗಡಿ ಪೊಲೀಸರೆದುರು ಹಾಜರು. ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ಕೇಸ್ನ ಹೈಡ್ರಾಮಾಗೆ ತೆರೆ. ಕಾನೂನು ಹೋರಾಟ ಮುಂದುವರಿಸಲು ಬೆಳ್ತಂಗಡಿ ಶಾಸಕ ನಿರ್ಧಾರ. ವೈದ್ಯರ ಹಣದಾಹ ಮತ್ತು ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ ಆರೋಪ. ಅವಧಿಗೂ 65 ದಿನ ಮೊದಲೇ ಆಪರೇಷನ್ ಮಾಡಿಸಿದ್ರ. 2 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಮೃತದೇಹ ಕೊಡಲು 10 ಲಕ್ಷಕ್ಕೆ ಡಿಮಾಂಡ್. ಕೇಸಾಲುಂಡಿ ತಗಳೂರು ಗ್ರಾಮದಲ್ಲಿ ಅನಾರೋಗ್ಯ. ಇವತ್ತು ಸಿಎಂ ಮೈಸೂರು ಪ್ರವಾಸಕ್ಕೆ ಮೊದಲೇ ಎಚ್ಚೆತ್ತ ಜಿಲ್ಲಾಡಳಿತ. ಎಲ್ಲ ತಾಲೂಕುಗಳಲ್ಲೂ ಸಹಾಯವಾಣಿ ಆರಂಭ. ಅರಿವು ಕಾರ್ಯಕ್ರಮ. ಬಂಗಾಳ ಕೊಲ್ಲಿಯಲ್ಲಿ ರಿಮಲ್ ಸೈಕ್ಲೋನ್ ಸೃಷ್ಟಿ. ಮೇ 26ಕ್ಕೆ ಬಂಗಾಳ ಅಥವಾ ಬಾಂಗ್ಲಾದೇಶದ ಬಳಿ ಭೂಸ್ಪರ್ಶ. ಒಡಿಶಾ, ತೆಲಂಗಾಣ, ಆಂಧ್ರ, ಕರ್ನಾಟಕದ ಕೆಲ ಭಾಗಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ವರುಣನ ಕೃಪೆ. ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು 103 ಮಿಲಿಮೀಟರ್ ಸುರಿದ ಮಳೆ. ಅತಿ ಕಡಿಮೆ 11 ಮಿಲಿಮೀಟರ್ ಮಳೆಯಾಗಿದ್ದು ಯಾದಗಿರಿಯಲ್ಲಿ. ಮೂರೇ ತಿಂಗಳಿಗೆ ಕೊಚ್ಚಿ ಹೋದ ಪಿರಿಯಾಪಟ್ಟಣದ ಆರ್ನಳ್ಳಿ ಸೇತುವೆ. ಮಳೆಯಿಂದಾಗಿ ಸೃಷ್ಟಿಯಾದ ಅವಾಂತರ. ಸೇತುವೆ ಕೆಳಗಿನ ಜಮೀನುಗಳು ಜಲಾವೃತ. ಹುಣಸೂರಿನ ಕಾಳೇನಹಳ್ಳಿಯಲ್ಲಿ ಮಳೆಯಿಂದ ಅನಾಹುತ. ರೈತ ಶ್ರೀನಿವಾಸ್ ಎನ್ನೋರ ಮನೆಯ ಒಂದು ಭಾಗ ಕುಸಿತ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನಾಶ. ಪರಿಹಾರಕ್ಕೆ ಮನವಿ ಮಾಡ್ತಿರೋ ಕುಟುಂಬ. ಜೈಲಿನಲ್ಲಿದ್ದರೂ ಹುಡುಗರನ್ನ ಬಿಟ್ಟು ಧಮಕಿ. ಬಿಲ್ಡರ್ಗಳನ್ನ ಬೆದರಿಸಿ ಮುಂದುವರೆದ ಹಫ್ತಾ ವಸೂಲಿ. ಹಣ ಕೊಡದಿದ್ರೆ ಕುಟುಂಬವನ್ನ ಕೊಲ್ಲೋ ಬೆದರಿಕೆ. ವಿಲ್ಸನ್ ಗಾರ್ಡನ್ ನಾಗನ ಹಾವಳಿಗೆ ಬೇಸತ್ತು. ಮಡಿವಾಳ ಠಾಣೆಯಲ್ಲಿ ದೂರು ಕೊಟ್ಟ ಉದ್ಯಮಿ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವನ ವಿಚಾರಣೆ. ಇವತ್ತು ಕೋರ್ಟ್ಗೆ ಆರೋಪಿಯನ್ನು ಒಪ್ಪಿಸೋ ಸಾಧ್ಯತೆ. ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ 8 ಅಡಿಯ ಗುಂಡಿ ಪ್ರತ್ಯಕ್ಷ. ಅಗೆದವರು ಯಾರು ಅಂತ ಬಿಬಿಎಂಪಿಗೂ ಗೊತ್ತಿಲ್ಲ, ಜಲಮಂಡಳಿಗೂ ಗೊತ್ತಿಲ್ಲ. ಕಳೆದೊಂದು ತಿಂಗಳಿನಿಂದ ಜಯನಗರದಲ್ಲಿ ಬಲಿಗಾಗಿ ಕಾಯ್ತಾ ಇದ್ರು. ಗುಂಡಿ ಮುಚ್ಚೋರೇ ಇಲ್ಲ.
ಅಡ್ಡಾದಿಡ್ಡಿ ಕಾರು ಓಡಿಸಿಕೊಂಡು ಬಂದ ಚಾಲಕ ಪಾದಚಾರಿ ಸೇರಿ ಹಲವು ವಾಹನಗಳಿಗೆ ಡಿಕ್ಕಿ. ವೆಸ್ಟ್ ಆಫ್ ಕಾರ್ಡ್ ರೋಡ್ನ NPS ಜಂಕ್ಷನ್ ಬಳಿ ಘಟನೆ. ಗಾಯಾಳು ವೆಂಕಟೇಶ್ರಿಂದ ದೂರು. ಕಡಿಮೆಯಾಗ್ತಿದೆ ಬಿಸಿಲ ಧಗೆ, ಆದರೆ ಗಗನಕ್ಕೇರ್ತಾ ಇದೆ ತರಕಾರಿ ಬೆಲೆ. ಸೌತೆ ಮೆಣಸಿನಕಾಯಿ ಕೆಜಿಗೆ 100 ರೂಪಾಯಿ. ಬೀನ್ಸ್ ಬೇಕು ಅಂತಂದ್ರೆ ಕೆಜಿ ಕೊಡಬೇಕು 200. ದರಗಳನ್ನು ಕೇಳಿ ಗ್ರಾಹಕರು ತರಕಾರಿಗಳಿಗೆ ಹೇಳ್ತಿದ್ದಾರೆ ಬಾಯ್ ಬಾಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.